ಹಲೋ ನನ್ನ ಬಳಗದ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನೀರು ದೋಸೆ ಅಥವಾ ಬಜ್ರಿಗೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು 3 ಲೋಟದಷ್ಟು ಬೆಳ್ತಕ್ಕಿ ತಗೊಂಡಿದ್ದೀನಿ. ಮಾಮೂಲು ಒಂದು ನೀರು ಕುಡಿಯೋಷ್ಟು ದೊಡ್ಡ ಲೋಟದಲ್ಲಿ. ಇನ್ನು ಇದನ್ನು 4-5 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು 4 ಗಂಟೆ ಎಳ್ಳೆ ನೀರಲ್ಲಿ ನೆನೆಸಿಟ್ಟು ಆಮೇಲೆ ರುಬ್ಬಬೇಕಾಗುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು. ತೆಂಗಿನಕಾಯಿ ಒಂದು ಅರ್ಧ ಕಡಿನಾದರೂ ಬೇಕು ಒಂದು 3 ಲೋಟಕ್ಕೆ. ಅಕ್ಕಿನ ಒಂದು 4 ಗಂಟೆ ನೆನೆ ಹಾಕಿಬಿಟ್ಟು ಮತ್ತು 1-2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಹಾಕಿದ್ರಿಂದ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತೆಂಗಿನಕಾಯಿ ಒಟ್ಟಿಗೆ ರುಬ್ಕೋಬೇಕು. ನಾನಿಲ್ಲಿ ನೀರು ದೋಸೆಗೆ ಬೇಕಾದಷ್ಟು ಕಾಯಿ ತುರ್ಕೊಂಡಿದ್ದೀನಿ ನೋಡಿ. ಒಂದು ಅರ್ಧ ಚಿಪ್ಪು ಫುಲ್ಲು ತುರ್ಕೊಂಡಿದ್ದೀನಿ ನೋಡಿ. ನಾನೀಗ ಅಕ್ಕಿಯನ್ನು 2 ಟ್ರಿಪ್ಪಲ್ಲಿ ರುಬ್ಕೋತಾ ಇದ್ದೀನಿ ನೋಡಿ. ಹಿಟ್ಟು ರುಬ್ಕೊಂಡು ಹಾಕಿದ್ದೆ ನಾನು. ಇನ್ನು ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಾಕ್ಕೊಳ್ಳೋದು. ದೋಸೆ ಕಲ್ಲು ಚೆನ್ನಾಗಿ ಕಾದಿದೆ, ದೋಸೆ ಹುಯ್ತಾ ಇದ್ದೀನಿ ನಾನು. ದೋಸೆ ಕಾಯ್ತಾ ಇದೆ. ಈಗ 1 ಸ್ಪೂನ್ ಎಣ್ಣೆ ಹಾಕೋಣ ಇದಕ್ಕೆ. ನೋಡಿ ದೋಸೆ ರೆಡಿ ಆಗಿದೆ. ಒಂದು ಸ್ವಲ್ಪ ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಟ್ನಿನೇ ಹಾಕ್ಬೇಕಂತಿಲ್ಲ, ಉಪ್ಪಿನಕಾಯಿ ಸಾಸು ಯಾವುದನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಸುಲಭವಾದ ಮತ್ತು ಬೇಗವಾಗಿ ಆಗುವ ಬೆಳಗಿನ ತಿಂಡಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ.